ಇನ್ನು ಕಾಂಗ್ರೆಸ್ನ ಶಾಸಕರ ವಿದೇಶ ಪ್ರವಾಸಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮೋಜು ಮಸ್ತಿಯನ್ನ ಮಾಡೋದಕ್ಕೆ ಫಾರಿನ್ ಟೂರ್ಗೆ ಹೋಗಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಇವ್ರಿಗೆ ಮೋಜು ಮಸ್ತಿ ಮಾಡೋಕ್ಕೆ ಫಾರಿನ್ ಟೂರು, ಫ್ಲೈಟು, ಅದು ಆ ಬೆಳೆಗಳನ್ನು ನೋಡೋಕ್ಕೆ. ಆಸ್ಟ್ರೇಲಿಯಾದಲ್ಲಿ ಅದು ಯಾವ ಬೆಳೆ ಬೆಳೀತಾರೋ ಗೊತ್ತಿಲ್ಲ, ಅಲ್ಲಿ ಯಾವಾಗೂ ಐಸ್ ತುಂಬ್ಕೊಂಡಿರ್ತತೆ. ನ್ಯೂಜಿಲೆಂಡಲ್ಲಿ ಅನ್ನ ಜಾಸ್ತಿಯಾಗಿ ಫಾರಿನ್ ಟೂರ್ ಮಾಡ್ತಾವ್ರೆ ಅವರೆಲ್ಲ. ಇಲ್ಲ, ಅನ್ನ ಇಲ್ಲದೆ ಬಡ ಮಕ್ಕಳು 23,334 ಬಡ ಮಕ್ಕಳಿಗೆ ಕಳೆದ 7 ತಿಂಗಳಿಂದ ಸುಮಾರು 75 ಕೋಟಿ ರೂಪಾಯಿ ಹಣ, 75 ಕೋಟಿ ರೂಪಾಯಿ ಹಣವನ್ನು 7 ತಿಂಗಳಿಂದ ಕೊಟ್ಟಿಲ್ಲ. ಪ್ರತಿದಿನ ಅವರ 10-15 ರೂಪಾಯಿದಲ್ಲಿ ಊಟ ಮಾಡಬೇಕು. 7 ತಿಂಗಳಿಂದ ಹಣ ಕೊಟ್ಟಿಲ್ಲ ಅವರು. ನಾಚಿಕೆ ಆಗಬೇಕಲ್ಲ ಸರ್ಕಾರಕ್ಕೆ. ನಾವು ಬಡವರ ಪರ ಅಂತಾರಲ್ಲ, ಈ ಅನಾಥ ಮಕ್ಕಳಿಗೆ ಇಟ್ಟಂತ ಹಣ ಎಲ್ಲೋಯ್ತು, ಯಾರ ಜೋಬಿಗೋಯ್ತು? ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಕೆಲ ಕಾಂಗ್ರೆಸ್ನ ಶಾಸಕರ ವಿದೇಶ ಪ್ರವಾಸ ಇದೆಯಲ್ಲ, ಇದು ಕಾಂಗ್ರೆಸ್ನ ಪಾಳೆಯದಲ್ಲಿ ಮತ್ತೊಮ್ಮೆ ಬಣ ಬಡಿದಾಟಕ್ಕೆ ನಾಂದಿ ಹಾಡಿದಂತಿದೆ. ಹಾಗೆಯೇ ವಿಪಕ್ಷಗಳಿಗೆ ಪ್ರಬಲ ಅಸ್ತ್ರವಾಗಿ ಈ ವಿದೇಶ ಪ್ರವಾಸ ಸಿಕ್ಕಂತಾಗಿದೆಯಾ ಅಂತ? ಹೌದು ಮಧುಶ್ರೀ, ಇದೀಗ ಗೊಂದಲದ ಗೂಡಾಗಿ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಈಗಾಗಲೇ ಕಾಂಗ್ರೆಸ್ ಪಾಳಿಯ ಕೊತ ಕುದೀತಾ ಇದೆ. ಆ ಕುದೀತಾ ಇರೋ ಬೆಂಕಿಗೆ ಮತ್ತಷ್ಟು ತುಪ್ಪ ಸುರಿದಂತಾಗಿದೆ ಶಾಸಕರ ವಿದೇಶ ಪ್ರವಾಸ ಗೊಂದಲಗಳನ್ನ ಸರಿ ಮಾಡ್ತಾ ಇಲ್ಲ, ಅದನ್ನ ಮತ್ತಷ್ಟು ಹೆಚ್ಚಳವನ್ನ ಮಾಡ್ತಾ ಇದೆ. ಸಹಜವಾಗಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದಲೂ ಕೂಡ ಬಣ ರಾಜಕೀಯದ ವಿಚಾರ ಸಾಕಷ್ಟು ಚರ್ಚೆಗೆ ಬರ್ತಾ ಇದೆ. ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರ ಬಣ, ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರ ಬಣ, ಮತ್ತೊಂದು ಕಡೆ ಹೈಕಮಾಂಡ್ನ ಬಣ ಅನ್ನುವಂಥ ರೀತಿಯಲ್ಲಿ ಕಾಂಗ್ರೆಸ್ನ ಬೆಳವಣಿಗೆಗಳು ಬೇರೆ ಬೇರೆ ದಿಕ್ಕನ್ನ ಪಡೆದುಕೊಳ್ತಾ ಇದ್ದಾವೆ. ಇದರ ಮಧ್ಯೆ ಇದೀಗ ಶಾಸಕರ ವಿದೇಶ ಪ್ರವಾಸ ಕೂಡ ಅದೇ ವಿಚಾರಕ್ಕೆ ಮತ್ತಷ್ಟು ಪುಷ್ಟಿಯನ್ನ ಕೊಡೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇವತ್ತು ರಾಮನಗರದಲ್ಲಿ ಮಾತನಾಡಿರುವಂತಹ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಕೂಡ ಅದೇ ವಿಚಾರವನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಎಲ್ಲೋ 10-15 ಮಂದಿ ಶಾಸಕರು ಪ್ರವಾಸಕ್ಕೆ ಹೋಗಿದ್ದಾರೆ, ಆದ್ರೆ ಪ್ರವಾಸಕ್ಕೆ ಹೋದಂತಹ ಶಾಸಕರು ನಮ್ಮನ್ನ ಕರೆದಿಲ್ಲ, ಯಾಕೆಂದ್ರೆ ನಮ್ಮ ಟೀಮೇ ಬೇರೆ, ಅವರ ಟೀಮೇ ಬೇರೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಕಾಂಗ್ರೆಸ್ನಲ್ಲೇ ಶಾಸಕರ ಬಣ ಎಷ್ಟರ ಮಟ್ಟಿಗೆ ಬೇರೆ ಬೇರೆ ರೀತಿಯ ಸ್ವರೂಪವನ್ನು ಪಡೆದುಕೊಂಡಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಂದ್ರೆ ಸಿದ್ದರಾಮಯ್ಯನವರ ಪರವಾಗಿ ಇರುವಂತಹ ಶಾಸಕರು ಇದೀಗ ವಿದೇಶ ಪ್ರವಾಸಕ್ಕೆ ಹೋಗಿರುವಂಥದ್ದು. ಮೇಲ್ನೋಟಕ್ಕೆ ಇದು ವೈಯಕ್ತಿಕ ಪ್ರವಾಸ ಅಂತ ಅನ್ಸ್ಕೊಂಡ್ರು ಕೂಡ ಒಂದು ರಾಜಕೀಯ ಮೆಸೇಜ್ ಅನ್ನ ಕೊಡೋದಕ್ಕೆ ಈ ಪ್ರವಾಸವನ್ನು ಹಮ್ಮಿಕೊಳ್ಳಲಾಗಿದೆ ಅನ್ನುವಂಥದ್ದು ಕಾಂಗ್ರೆಸ್ನಲ್ಲೇ ಕೇಳಿ ಬರ್ತಾ ಇರುವಂತಹ ಚರ್ಚೆ. ಜೊತೆಗೆ ಈ ಪ್ರವಾಸದಲ್ಲಿ ಹೋಗಿರುವಂತವ್ರು ಯಾರೂ ಕೂಡ ಡಿ.ಕೆ. ಶಿವಕುಮಾರ್ ಅವ್ರನ್ನ ಬಹಿರಂಗವಾಗಿ ಬೆಂಬಲಿಸಿದವರು ಇಲ್ಲ. ಅಂದ್ರೆ ಇಕ್ಬಾಲ್ ಹುಸೇನ್ ಇರ್ಬೋದು, ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಇರ್ಬೋದು, ಕುಣಿಗಲ್ ರಂಗನಾಥ್ ಇರ್ಬೋದು, ಈ ರೀತಿ 10-15 ಶಾಸಕರು ಯಾರೆಲ್ಲ ಡಿ.ಕೆ. ಶಿವಕುಮಾರ್ ಅವ್ರನ್ನ ಬೆಂಬಲಿಸಿ ಮಾತನಾಡ್ತಾ ಇದ್ರು, ಆ ಯಾವ ಶಾಸಕರನ್ನು ಕೂಡ ವಿದೇಶ ಪ್ರವಾಸಕ್ಕೆ ಆಹ್ವಾನವನ್ನ ಕೊಟ್ಟಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹೀಗಾಗಿ ಹಲವು ತಿಂಗಳುಗಳಿಂದ ಈ ಬಣ ರಾಜಕೀಯ ಕಾಂಗ್ರೆಸ್ನ ಒಂದು ರೀತಿಯಲ್ಲಿ ಗೆದ್ದಲು ಹಿಡಿದಂತಾಗಿದೆ. ಅದಕ್ಕೆ ಮತ್ತಷ್ಟು ಪುಷ್ಟಿ ಕೊಡೋ ರೀತಿಯಲ್ಲಿ ಈ ರೀತಿಯ ವಿದೇಶ ಪ್ರವಾಸದ ಬೆಳವಣಿಗೆಗಳು ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟಿಗಿನ ಗೊಂದಲವನ್ನ ಮತ್ತಷ್ಟು ಹೆಚ್ಚಳವನ್ನ ಮಾಡಿದ್ದೇವೆ. ಸಹಜವಾಗಿ ವಿರೋಧ ಪಕ್ಷ ಈ ಒಂದು ವಿಷಯವನ್ನು ಕೂಡ ತನ್ನ ಅಸ್ತ್ರವನ್ನಾಗಿ ಬಳಸಿಕೊಂಡಿದೆ. ವಿರೋಧ ಪಕ್ಷದ ನಾಯಕರು ಕೂಡ ಶಾಸಕರ ವಿದೇಶ ಪ್ರವಾಸಕ್ಕೆ ಕೆಂಡ ಕಾರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದು ಪೊಲಿಟಿಕಲ್ ಮೆಸೇಜ್ ಅನ್ನ ವಿದೇಶದಲ್ಲಿ ಕುಳಿತು ಸಂದೇಶವನ್ನ ಸಾರೋದಕ್ಕೆ ಈ ಎಲ್ಲ ಶಾಸಕರು ಹೊರಟ್ರ ಅನ್ನುವಂತ ಅನುಮಾನಗಳು ಮೂಡ್ತಾ ಇದ್ದಾವೆ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಈ ವಿದೇಶ ಪ್ರವಾಸ ತನಗೆ ಮಾಹಿತಿ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಈ ಕಾರಣಕ್ಕೋಸ್ಕರ ವಿದೇಶ ಪ್ರವಾಸ ಮತ್ತಷ್ಟು ಗೊಂದಲವನ್ನ ಹೆಚ್ಚಳ ಮಾಡ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟ. ಮಧುಶ್ರೀ, ಧನ್ಯವಾದ ಪ್ರಸನ್ನ.